ಬಿಗ್ ಬಾಸ್ ಸೀಸನ್ 11 ಯಾರು ಗೆಲ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿಯಲ್ಲಿ ಇದ್ದಂಥ ಜನಕ್ಕೆ ಫೈನಲಿ ಉತ್ತರ ಸಿಕ್ಕಾಗಿದೆ. ಎಲ್ಲರ ಪ್ರೀತಿಯ ಸರಳತೆಯ ಸರದಾರ ಹನುಮಂತು ಗೆದ್ದು ಬೀಗಿದ್ದಾಗಿದೆ. ಸೊ ಈ ಗೆಲುವಿನ ಬಗ್ಗೆ ಅನೇಕರಿಗೆ ಖುಷಿಯಂತೂ ಖಂಡಿತ ಇದೆ. ಪ್ರತಿ ವರ್ಷ ನಾವು ಅಂದ್ಕೊಳ್ತಾ ಇದ್ದಿದ್ದು ಇದನ್ನೇ, ಇವರೇ ಗೆಲ್ಲಬೇಕು, ಇಂಥವರೇ ಗೆಲ್ಲಬೇಕು, ವ್ಯಕ್ತಿತ್ವನೇ ಗೆಲ್ಲಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಆದರೆ ಪ್ರತಿ ವರ್ಷ ಮೋಸ ಆಗ್ತಿತ್ತು. ಇದೇ ಮೊದಲ ಬಾರಿಗೆ ಸೀಸನ್ 11ರ ರಿಸಲ್ಟ್ ನಮಗೆಲ್ಲ ಇಷ್ಟ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಇದೀಗ ಹೇಳೋಕೆ ಶುರು ಮಾಡಿದ್ದಾರೆ. ಇದೆಲ್ಲದರ ನಡುವೆ ಹನುಮಂತನ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಹನುಮಂತು ಗೆದ್ದಿದ್ದು ನಿಜವಾಗ್ಲೂ ಖುಷಿಯಾಗಿದೆ. ಒಬ್ಬ ಕುರಿ ಕಾಯ್ತಿದ್ದಂಥ ಹುಡುಗ ಇವತ್ತು ಕಲರ್ಸ್ ಕನ್ನಡಕ್ಕೆ ಹೋಗಿ ಬಿಗ್ ಬಾಸ್ ಅನ್ನುವಂಥ ಟ್ರೋಫಿಯನ್ನು ಗೆದ್ದು 50 ಲಕ್ಷವನ್ನು ಪಡಿತಾನೆ ಅಂತಂದರೆ ಅದು ಸುಮ್ಮನೆ ವಿಚಾರ ಅಲ್ಲ. ಅದು ಕೂಡ ಸ್ಯಾಂಡಲ್ವುಡ್ನಲ್ಲಿ ಕಿರುತೆರೆಯಲ್ಲಿ ಅನೇಕ ವರ್ಷಗಳಿಂದ ಹೆಸರು ಮಾಡಿದವರ ನಡುವೆ ಈತ ಮಿಂಚ್ತಾನೆ ಅಂತ ಅಂದರೆ ಅದು ಅಂತಿಂತ ಮಾತಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಹನುಮಂತು ಗೆದ್ದಿರೋದನ್ನ ಹನುಮಂತು ಮಾತ್ರ ಅಲ್ಲದೆ ಇಡೀ ಮಂದಿನೇ ಸಂಭ್ರಮಿಸ್ತಿದ್ದಾರೆ. ಹೀಗಿರಬೇಕಾದ್ರೆ ಒಂದು ಆಘಾತದ ಸುದ್ದಿ ಹೊರಬಿದ್ದಿದೆ. ಹನುಮಂತು ಸಂಭ್ರಮಾಚರಣೆಯನ್ನ ಮಾಡದಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅದ್ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ. ಹನುಮಂತು ಗೆದ್ದಿದ್ದ ತಕ್ಷಣ ಊರಿಗೆ ಹೊರಟ್ಬಿಟ್ರು. ಹನುಮಂತು ಎಲ್ಲಿ ಹೋದ ಅಂತ ಹುಡುಕೋದಕ್ಕೆ ತುಂಬಾ ಜನ ಶುರು ಮಾಡಿದ್ರು. ಇನ್ ಕೆಲವರು ಕದ್ದು ಮುಚ್ಚಿ ಹೋಗ್ಲಾಗಿದೆ ಅಂತ ಹೇಳಲಾಗಿತ್ತು. ಆಕ್ಚುಲಿ ಒಂದು ಎಮರ್ಜೆನ್ಸಿ ಕಾರಣಕ್ಕೆ ಹನುಮಂತು ಊರಿಗೆ ಹೋಗ್ಲೇಬೇಕಾಯ್ತು. ಆ ಕಾರಣಕ್ಕೆ ಯಾರ ಕೈಗೂ ಹನುಮಂತು ಸಿಗ್ಲೂ ಇಲ್ಲ, ನೋಡೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಹನುಮಂತು ಮನೆಯಲ್ಲಿ ಒಂದು ಸಾವು ಸಂಭವಿಸಿಬಿಟ್ಟಿದೆ. ಹೌದು, ನಿಜವಾಗ್ಲೂ ಇದು ಬೇಸರದ ಸಂಗತಿ. ಹಳ್ಳಿ ಹೈದ ಗೆದ್ದಿದ್ನ ಇಡೀ ಹಳ್ಳಿ ಮಂದಿನೇ ಸೆಲೆಬ್ರೇಟ್ ಮಾಡಬೇಕು ಅಂತ ಕಾಯ್ತಾ ಇರಬೇಕಾದ್ರೇನೆ ಒಂದು ಸುದ್ದಿ ಬರ ಸಿಡಿಲಿನಂತೆ ಬಂದು ಬಡ್ದಿತ್ತು. ಇದು ಹನುಮಂತು ಫ್ಯಾಮಿಲಿಗೆ ಸಹಿಸಿಕೊಳ್ಳದಾರದಂಥ ಒಂದು ಕಹಿ ಘಟನೆ ಆಗಿತ್ತು. ಸಿಹಿ ಘಟನೆಯ ಸಂಭ್ರಮದ ಮಧ್ಯದಲ್ಲೇ ಬಂದಂಥ ಆ ಕಹಿ ಸುದ್ದಿ ಕೇಳಿ ಇಡೀ ಕುಟುಂಬಸ್ಥರೇ ಶಾಕ್ಗೆ ಒಳಗಾಗಿದ್ರು. ಈ ಕಾರಣಕ್ಕೆ ಯಾವುದೇ ಸೆಲೆಬ್ರೇಷನ್ ಇಲ್ಲ ಅನ್ನೋದನ್ನ ಅವ್ರ ಮನೆಯವರು ಇದೀಗ ತಿಳಿಸಿದ್ದಾರೆ. ಹನುಮಂತು ಮನೆ ಬಳಿ ಸಿಕ್ಕಾಪಟ್ಟೆ ಜನ ಹೋಗ್ತಾ ಇದ್ರು. ಊರ್ ಮಂದಿ ಎಲ್ಲ ಸೇರ್ತಾ ಇದ್ರು. ಮೀಡಿಯಾದವರು ಕೂಡ ಆಗಮಿಸಿದ್ರು. ಆದರೆ ಯಾರ ಹತ್ರನೂ ಮಾತಾಡದ ಪರಿಸ್ಥಿತಿಯಲ್ಲಿ ಹನುಮಂತು ಇದ್ದಾರೆ. ಹನುಮಂತು ಮನೆಯಲ್ಲಿ ಇದೀಗ ನೀರವ ಮೌನ ಆವರಿಸಿದೆ. ಅಷ್ಟಕ್ಕೂ ಹನುಮಂತು ಮನೆಯಲ್ಲಿ ಅಂಥದ್ದು ಏನಾಯ್ತು, ಯಾವ ಕೆಟ್ಟ ದೃಷ್ಟಿ ಬಿತ್ತು? ಅದ್ಯೋ ಪಾಪ, ಒಳ್ಳೆ ಹುಡುಗನಿಗೆ ಹೀಗಾಗಬಾರ್ದಿತ್ತು, ಸಂಭ್ರಮಿಸಬೇಕಿತ್ತು. ಸಂಭ್ರಮ ಪಡೋದಕ್ಕೂ ಕೂಡ ಆ ದೇವರು ಬಿಡ್ಲಿಲ್ವಲ್ಲ ಅಂತ ಕೆಲವರು ಶಾಪ ಹಾಕ್ತಿದ್ದಾರೆ. ಹಾಗಿದ್ರೆ ಹನುಮಂತು ಮನೆಯಲ್ಲಿ ಅಂಥದ್ದು ಏನಾಯ್ತು ಅಂತ ನಾವು ನೋಡೋದಾದ್ರೆ, ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರವಾಗಿ ಬಿಗ್ ಬಾಸ್ಗೆ ಬಂದ್ರೂ ಕೂಡ ಎಲ್ಲರ ಮನಸ್ಸನ್ನು ಗೆದ್ದು ಕೋಟಿಗೂ ಹೆಚ್ಚು ಮತವನ್ನು ಪಡೆದು 50 ಲಕ್ಷ ಹಣವನ್ನು ಪಡೆದು ಸೀಸನ್ನ ವಿನ್ನರ್ ಆದರು. ಈ ಬಹುದೊಡ್ಡ ಸಾಧನೆಯ ಖುಷಿಯಲ್ಲಿದ್ದಂಥ ಹನುಮಂತು ಮತ್ತು ಅವರ ಕುಟುಂಬಸ್ಥರು ಇದೀಗ ದೊಡ್ಡ ಆಘಾತಕ್ಕೆ ಒಳಗಾಗಿದ್ದು ಎಲ್ಲವೂ ಕೂಡ ಬೇಸರದ ಸಂಗತಿಯಾಗಿದೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಗೆಲುವು ಪಡೆದ ಹನುಮಂತ ತೆರಳಬೇಕಾಗಿದ್ದಂಥ ಮನೆಯಲ್ಲಿಯೇ ಇದೀಗ ನೀರವ ಮೌನ ಆವರಿಸಿದೆ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಚಿಲ್ಲೂರು ಬಡ್ನಿ ಗ್ರಾಮದಲ್ಲಿ ಹನುಮಂತ ಅವರ ಚಿಕ್ಕಪ್ಪ ದೇವಪ್ಪ ಎನ್ನುವವರು ನಿಧನ ಹೊಂದಿದ್ದಾರೆ ಎನ್ನುವ ಮಾಹಿತಿ ತಿಳಿದು ಬಂದಿದೆ. ಮಗ ಟ್ರೋಫಿ ಗೆದ್ದ ಖುಷಿಯನ್ನ ಸಂಭ್ರಮಿಸಬೇಕಾದ ಮನೆಯಲ್ಲಿ ಇದೀಗ ಸೂತಕದ ಛಾಯೆ ಆವರಿಸಿದೆ. ಹನುಮಂತ ಅವರ ಚಿಕ್ಕಪ್ಪ ದೇವಪ್ಪ ವಿಧಿವಶರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮನೆ ಬಳಿ ಗ್ರಾಮದ ಕೆಲವು ದಿನಗಳ ಕಾಲ ಯಾವುದೇ ಸಂಭ್ರಮಾಚರಣೆ ಮಾಡದೇ ಇರುವುದಕ್ಕೆ ಹನುಮಂತನ ಕುಟುಂಬಸ್ಥರು, ಸ್ನೇಹಿತರು ಹಾಗೂ ಗ್ರಾಮಸ್ಥರು ನಿರ್ಧರಿಸಿದ್ದಾರೆ. ಇನ್ನು ಹನುಮಂತ ಬಿಗ್ ಬಾಸ್ ಸೀಸನ್ 11ರಲ್ಲಿ ಗೆಲುವು ಸಾಧಿಸಿರುವ ವಿಚಾರ ಎಲ್ರಿಗೂ ತಲುಪಿದ್ದು, ಹನುಮಂತನ ಆಪ್ತರು, ಪರಿಚಯಸ್ಥರು ಸೇರಿದಂತೆ ಪರ ಊರು, ಬೇರೆ ಜಿಲ್ಲೆಯಿಂದಲೂ ಅಭಿಮಾನಿಗಳು ಹುಡುಕಿ ಬರ್ತಾ ಇದ್ದಾರೆ. ಆದರೆ ಸದ್ಯ ಕುಟುಂಬದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ವಾಪಸ್ ಬರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕಾಗಿದೆ. ಇವರಿಗೆಲ್ಲ ತುಂಬ ಜನಕ್ಕೆ ಅಯ್ಯೋ ಚಿಕ್ಕಪ್ಪ ತಾನೆ, ಅದರಲ್ಲೇನಿದೆ ಅಂತ ಅನಿಸುತ್ತೆ. ಆದರೆ ಹಳ್ಳಿ ಜನ ಅಂತ ಹೇಳಿದ್ರೆ ಕೂಡು ಕುಟುಂಬ ಆಗಿರತ್ತೆ. ಒಂದೇ ಮನೆಯಲ್ಲಿ ಆಡಿ ಬೆಳೆದಿರ್ತಾರೆ. ತಂದೆ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲರೂ ಒಂದೇ ಥರ ಮಗನನ್ನು ಎತ್ತಿ ಬೆಳೆಸಿರ್ತಾರೆ, ಆಡಿ ಬೆಳೆಸಿರ್ತಾರೆ. ಮಗ ಗೆದ್ದ ಖುಷಿಯಲ್ಲಿ ಇದ್ದಂಥ ಆ ಕುಟುಂಬಸ್ಥರಿಗೆ ಈ ಆಘಾತ ಎದುರಾಗಿರೋದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಚಿಕ್ಕಪ್ಪ ಅಂತ ಅಂದರೆ ಹನುಮಂತಂಗೆ ತುಂಬ ಪ್ರೀತಿ. ಹನುಮಂತ ಈ ವಯಸ್ಸಿನಲ್ಲಿ ಇಷ್ಟು ಕುಗ್ರಾಮದಿಂದ ಹೋಗಿ ಸಾಧನೆ ಮಾಡಿದ್ದು ಅವರು ಚಿಕ್ಕಪ್ಪನಿಗೂ ಕೂಡ ದೊಡ್ಡ ಹೆಮ್ಮೆಯ ವಿಚಾರ ಆಗಿತ್ತು. ಮಗ ಗೆದ್ದು ಬಂದಿದ್ದಾನೆ, ಗೆದ್ದು ಬರ್ತಾ ಇದ್ದಾನೆ ಅನ್ನುವಂಥ ಸಂಭ್ರಮ ಇತ್ತು. ಆದರೆ ಅದೇನಾಯಿತೋ ಏನೋ ಗೊತ್ತಿಲ್ಲ. ಇದಕ್ಕಿದ್ದ ಹಾಗೇನೆ ವಿಧಿವಶರಾದರು. ಸೊ ಈ ಹಿನ್ನೆಲೆಯಲ್ಲಿ ಅವರ ಇಡೀ ಕುಟುಂಬಸ್ಥ
ಕುಟುಂಬಸ್ಥರು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಈ ಕಾರಣಕ್ಕಾಗಿ ಕೈ ಮುಗಿದು ಕೇಳ್ಕೊಳ್ತಿದ್ದಾರೆ, ಸದ್ಯಕ್ಕೆ ಯಾರು ಮನೆ ಹತ್ರ ಬರೋದಕ್ಕೆ ಹೋಗಬೇಡಿ, ನಮ್ಮ ಪರಿಸ್ಥಿತಿ ಸರಿ ಇಲ್ಲ ಅಂತ. ಅಷ್ಟೇ ಅಲ್ಲ, ಹನುಮಂತು ಏನು ಮಾತಾಡ್ತಾನೆ, ಹನುಮಂತು ಏನು ಹೇಳ್ತಾನೆ, ಇನ್ಯಾವಾಗ ಯಾವ ಮಾಧ್ಯಮದಲ್ಲಿ ಬಂದು ಕೂತ್ಕೊಳ್ತಾನೆ ಅಂತ ಕಾಯ್ತಾ ಇದ್ದಂಥ ಅವರ ಫ್ಯಾನ್ಸ್ಗೂ ಕೂಡ ನಿರಾಸೆ ಆಗಿದೆ. ಮನೆಯಲ್ಲಿಗೆ ಸಾವು ಸಂಭವಿಸಿರಬೇಕಾದ್ರೆ ಆ ಸಂಭ್ರಮವನ್ನು ಸಂಭ್ರಮಿಸುವಂಥ ಒಂದು ಅವಕಾಶ ಅಥವಾ ಸಮಯ ಇದಲ್ಲ. ಈ ಕಾರಣಕ್ಕಾಗಿ ಇದೀಗ ಸೂತಕದ ಛಾಯೆ ಮನೆಯಲ್ಲಿ ಆವರಿಸಿದೆ. ಹನುಮಂತಗೂ ಕೂಡ ಭಾರಿ ನಿರಾಸೆ ಆಗಿದೆ. ಗೆದ್ದು ಮನೆಗೆ ಹೋಗ್ತೀನಿ, ಊರು ಜನ ಖುಷಿ ಪಡ್ತಾರೆ, ಫ್ಯಾಮಿಲಿಯವರು ಖುಷಿ ಪಡ್ತಾರೆ ಅಂತ ಖುಷಿಯಲ್ಲಿ ತೇಳ್ತಾ ಇದ್ದ ಹನುಮಂತುಗೆ ಚಿಕ್ಕಪ್ಪನನ್ನು ಕಳೆದುಕೊಂಡಿರುವುದು ತೀರಾ ಆಘಾತ ತರಿಸಿದೆ. ಆದರೆ ದೇವರ ಆಟದ ಮುಂದೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕಾಗತ್ತೆ. ಯಾವ ಸಂದರ್ಭದಲ್ಲಿ ಏನಾಗಬೇಕು ಅಂತಿರೋದು ಅದಾಗೇ ಆಗತ್ತೆ. ತನ್ನ ಆಡಿ ಬೆಳೆಸಿದ ಚಿಕ್ಕಪ್ಪ ಈ ಖುಷಿಯ ಸಂಭ್ರಮವನ್ನು ಸಂಭ್ರಮಿಸೋಕೆ ಇಲ್ಲದೆ ಇರೋದು ಹನುಮಂತಂಗೂ ಕೂಡ ಬೇಸರದ ವಿಚಾರ. ಸೊ ಆ ಕಾರಣಕ್ಕಾಗಿ ಹನುಮಂತು ಕೂಡ ಇದೀಗ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ. ಏನೇ ಸಂಭ್ರಮ ಸಡಗರ ಇದ್ರೂ ಇನ್ನೊಂದು ವಾರಗಳಾದ ನಂತರ ಅಭಿಮಾನಿಗಳನ್ನು ಮೀಟ್ ಮಾಡ್ತೀನಿ, ಸಿಗ್ತೀನಿ ಯಾವುದಾದ್ರೂ ಒಂದು ವೇದಿಕೆಯಲ್ಲಿ ಅನ್ನೋದನ್ನು ಆಪ್ತರ ಬಳಿ ಹನುಮಂತು ಹೇಳ್ಕೊಂಡಿದ್ದಾರೆ. ಹನುಮಂತು ಆದಷ್ಟು ಬೇಗ ಇದರಿಂದ ಹೊರಗೆ ಬರಲಿ ಅನ್ನೋದು ಎಲ್ಲರ ಆಶಯ.